ಇನ್ನು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ದು ಇವತ್ತು ಶಾಸಕರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ನಡೆಸಲಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿಗೆ ರೆಡಿ ಆಗ್ತಾ ಇವೆಯಾ ಎರಡು ಬಣಗಳು. ಸಂಪುಟ ಪುನಾರಚನೆಗೂ ಕೂಡ ಹೈಕಮಾಂಡ್ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಇಂದಿನ ಸಭೆಗೆ ಡಿಕೆ ಶಿವಕುಮಾರ್ ಕೂಡ ಕೆಲ ಶಾಸಕರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಕೆಲವು ಶಾಸಕರಿಗೆ ಖುದ್ದಾಗಿ ಸ್ವತಃ ಡಿಕೆ ಶಿವಕುಮಾರ್ ಅವರು ಕರೆ ಮಾಡಿ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ. ಕೆಲ ಆಪ್ತ ಶಾಸಕರಿಗೆ ಸಂದೇಶವನ್ನ ಡಿಕೆ ಶಿವಕುಮಾರ್ ಅವರು ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರ ಮುಂದೆ ಏನು ಎಲ್ಲಿ ಹೇಳಬೇಕು ಹೇಳಿ, ಶಾಸಕರು ವೈಯಕ್ತಿಕ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ಹೇಳುವಂತ ಸಾಧ್ಯತೆ ಇದೆ. ಆಪ್ತ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಕ್ಷವನ್ನ ಸಮರ್ಥನೆ ಮಾಡಿಕೊಳ್ಳೋರು ಯಾರು, ಸಿದ್ಧಾಂತದ ಅಂತರ ಕಾಯ್ದುಕೊಳ್ಳೋರು ಯಾರು, ಎಲ್ಲವನ್ನೂ ಕೂಡ ಶಾಸಕರ ಜೊತೆಗೆ ಉಸ್ತುವಾರಿಗಳು ಚರ್ಚೆಯನ್ನ ನಡೆಸಲಿದ್ದಾರೆ. ಪ್ರತಿ ಶಾಸಕರಿಗೂ ಕೂಡ ಪ್ರತ್ಯೇಕವಾಗಿ ಟೈಮ್ ಅನ್ನು ಕೊಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಾಸಕರ ಜೊತೆಗೆ ಸಭೆಗಳು ಆರಂಭ ಆಗುತ್ತೆ. ಸೊ ಯಾವ್ಯಾವ ಶಾಸಕರು ಎಷ್ಟೊತ್ತು ಆಗಮಿಸಬಹುದು, ಜೊತೆಗೆ ಈ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನ ಉಸ್ತುವಾರಿಗಳ ಜೊತೆಗೆ, ಕಾಂಗ್ರೆಸ್ ಉಸ್ತುವಾರಿಯ ಜೊತೆಗೆ ಹಂಚಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ? ಮಧುಕರ್, ಈಗಾಗಲೇ ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದಿಳಿದಿದ್ದಾರೆ. 1:30ಕ್ಕೆ ಸಭೆ ಆರಂಭ ಆಗುತ್ತೆ. ಈಗಾಗಲೇ ಶಾಸಕರಿಗೆ ಯಾವ್ಯಾವ ಸಮಯಕ್ಕೆ ಬರಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇದರ ಜೊತೆಗೆ 6 ಪ್ರಶ್ನೆಗಳ ಸಹಿತ, ಅಂದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತೆ ನೀವೆಲ್ಲರೂ ಕೂಡ ರೆಡಿಯಾಗಿ ಬರಬೇಕು ಅನ್ನುವಂಥ ಸೂಚನೆ ಕೂಡ ರವಾನೆ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ಮೊದಲಿಗೆ ಆರಂಭವಾಗಿ ಈ ಸಭೆಯ ಆರಂಭದಲ್ಲಿ BR ಪಾಟೀಲ್ ಮತ್ತು ರಾಜು ಕಾಗೆ ಇಬ್ಬರು ಕೂಡ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ವಸತಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ BR ಪಾಟೀಲ್ ಮಾತನಾಡಿದ್ರು. ಇವರಿಗೆ ಮೊದಲ ಆದ್ಯತೆಯನ್ನ ಕೊಡಲಾಗಿದೆ. ಇದಾದ ಮೇಲೆ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದ ಶಾಸಕರನ್ನ ಇವತ್ತು ಸುರ್ಜೇವಾಲಾ ಭೇಟಿಯಾಗಿ 1-to-1 ಚರ್ಚೆ ನಡೆಸೋರಿದ್ದಾರೆ. ಬಹಳ ಪ್ರಮುಖವಾಗಿ ಒಬ್ಬರು ಮಾತನಾಡಿದ ಮೇಲೆ, ಅಂದ್ರೆ ಒಬ್ಬರು ಶಾಸಕರು ಧ್ವನಿ ಎತ್ತಿದ ಮೇಲೆ ಅದಕ್ಕೆ ಪೂರಕ ಅನ್ನುವಂತೆ ಹಲವು ಶಾಸಕರುಗಳು ಸರ್ಕಾರದ ವಿರುದ್ಧ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಅನುದಾನದ ಸಮಸ್ಯೆ ಹೇಳಿದ್ರು, ನಾವೇನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಬೇಸರವನ್ನ ಸಾರ್ವಜನಿಕ ಸಮಾವೇಶಗಳಲ್ಲಿ ಮಾತನಾಡಿದ್ರು. ಹೀಗಾಗಿ ಎಲ್ಲ ಗೊಂದಲಗಳಿಗೆ ಅಂತ್ಯ ಹಾಡುವಂತ ಸಲುವಾಗಿ ಹೈಕಮಾಂಡ್ ಇವತ್ತು ಆಗಮಿಸ್ತಾ ಇದೆ. ಸುರ್ಜೇವಾಲಾ ಮೂಲಕ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಜೊತೆಗೆ ಮುಂದೆ ZPTP ಚುನಾವಣೆ ನಡೆಸಬೇಕು ಅನ್ನುವಂತಹ ಇಂಗಿತವನ್ನ ಸರ್ಕಾರ ಇಟ್ಕೊಂಡಿದೆ. ಇದಕ್ಕೆ ಪೂರಕವಾಗಿ ಶಾಸಕರು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ZPTPಯಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಆ ಕಾರಣಕ್ಕಾಗಿ ಅದರ ಪ್ರಿಪರೇಷನ್ ಭಾಗವಾಗಿಯೂ ಕೂಡ ಕೆಲ ಮಾಹಿತಿಗಳನ್ನ ಶಾಸಕರಿಂದ ಸುರ್ಜೇವಾಲಾ ಅವರು ಪಡೆದುಕೊಳ್ಳೋರಿದ್ದಾರೆ. ಹೀಗಾಗಿ 1:30ಕ್ಕೆ ಸಭೆ ಆರಂಭ ಆಗುತ್ತೆ. 3 ದಿನಗಳ ಕಾಲ ಸುರ್ಜೇವಾಲಾ ಅವರು ಸಭೆ ನಡೆಸ್ತಾರೆ. ಈಗಾಗಲೇ ಯಾವ್ಯಾವ ಶಾಸಕರಿಗೆ ಸಭೆಗೆ ಆಹ್ವಾನಕ್ಕೆ ಕೊಡಲಾಗಿದೆ ಅವರೆಲ್ಲರಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಇದರ ಜೊತೆಗೆ ಒಂದಷ್ಟು ಸಚಿವರು ಕೂಡ ಸುರ್ಜೇವಾಲಾ ಅವರ ಸಮಯ ಕೇಳಿದ್ದಾರೆ. ಸ್ವತಃ ಪರಮೇಶ್ವರ್ ಅವರೇ ಮಾಧ್ಯಮಗಳ ಮುಂದೆ ಹೇಳಿದ್ರು, ನಾನು ಕೂಡ ಸುರ್ಜೇವಾಲಾ ಅವರ ಸಮಯ ಕೇಳಿದ್ದೀನಿ, ನಾಳೆ ಮಧ್ಯಾಹ್ನ ಅವರನ್ನ ಭೇಟಿ ಆಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಇವತ್ತು ಶಾಸಕರ ಅಭಿಪ್ರಾಯವನ್ನ ಪಡೆಯುವಂತ ಸುರ್ಜೇವಾಲಾ ಅವರು ಈ ಅಭಿಪ್ರಾಯದ ಮೇಲೆ ಯಾವ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ, ಕೇವಲ ಅಭಿಪ್ರಾಯ ಪಡೆದು ಸುಮ್ಮನಾಗ್ತಾರೆ. ಯಾಕೆಂದ್ರೆ ಈಗಾಗಲೇ ಸರ್ಕಾರದ ವಿರುದ್ಧ ಶಾಸಕರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದ್ರು. ಇದಕ್ಕೆ ಪರಿಹಾರ ಏನು ಅನ್ನುವಂಥ ಪ್ರಶ್ನೆಗಳಿದಾವೆ. ಆ ಕಾರಣಕ್ಕಾಗಿ ಇವತ್ತು ಮಾಹಿತಿಯನ್ನ ಅಥವಾ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಆದ ಮೇಲೆ ಈ ಅಭಿಪ್ರಾಯವನ್ನ ಹೈಕಮಾಂಡ್ ಮುಂದೆ ಯಾವ ತೀರ್ಮಾನಗಳಿಗಾಗಿ ಬಳಸ್ಕೊಳ್ತಾರೆ, ಮುಂದೆ ಯಾವ ಕಾರಣಕ್ಕಾಗಿ ಇದನ್ನು ಉಪಯೋಗಿಸ್ಕೊಳ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಇದರ ಜೊತೆಗೆ ಏನು 6 ಪ್ರಶ್ನೆಗಳನ್ನ ಕೇಳಲಾಗಿದೆ. ಒಂದು, ನಿಮ್ಮ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಹೇಗಾಗಿದೆ, ಏನಾದರೂ ತೊಡಕುಗಳಾಗ್ತಾ ಇದೆಯಾ ಅನ್ನೋದನ್ನು ಕೂಡ ಕೇಳಲಾಗಿದೆ. ಜೊತೆಗೆ ನಿಮ್ಮ ಕ್ಷೇತ್ರದ ಸಮಸ್ಯೆಗಳೇನು, ಸಾಮಾಜಿಕ ಸಮಸ್ಯೆಗಳಿರ್ಬೋದು ಅಥವಾ ರಾಜಕೀಯ ಸಮಸ್ಯೆಗಳೇನು ಏನಾರು ಇದೆಯಾ ಅನ್ನೋದನ್ನು ಕೂಡ ಕೇಳಿದ್ದಾರೆ. ಇದರ ಜೊತೆಗೆ ಹಲವು ವಿಂಗ್ಗಳು KPCCನಲ್ಲಿ ಇದಾವೆ. ನಿಮ್ಮ ಕ್ಷೇತ್ರಗಳಲ್ಲಿ ಈ ವಿಂಗ್ಗಳು ಕೆಲಸ ಮಾಡ್ತಾ ಇದ್ದಾವಾ ಇಲ್ವಾ, ಇದನ್ನು ಕೂಡ ಸುರ್ಜೇವಾಲಾ ಅವರು ಕೇಳೋರಿದ್ದಾರೆ. ಇದರ ಜೊತೆಗೆ ನಿಗಮ ಮಂಡಳಿಗಳಲ್ಲಿ ಸದಸ್ಯರು ಮತ್ತು ನಿರ್ದೇಶಕರ ಸ್ಥಾನಗಳನ್ನು ತುಂಬಬೇಕಾಗಿದೆ. ಹೀಗಾಗಿ ನಿಮ್ಮ ಸಲಹೆ ರೀತಿಯಲ್ಲಿ ನೀವು ಒಂದು ಪಟ್ಟಿಯನ್ನು ಕೊಡಿ, ಯಾರ್ಯಾರನ್ನ ಮಾಡಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಆ ಪಟ್ಟಿಯನ್ನು ಕೇಳಿದ್ದಾರೆ. ಹೀಗಾಗಿ ಎಲ್ಲ ಆಯಾಮದಿಂದಲೂ ಕೂಡ ಶಾಸಕರ ಅಭಿಪ್ರಾಯಗಳನ್ನ ಸುರ್ಜೇವಾಲಾ ಅವರು ಕೇಳ್ತಾ ಇದ್ದಾರೆ. ಹೀಗಾಗಿ ಈ ಅಭಿಪ್ರಾಯಗಳನ್ನ ಎಷ್ಟರ ಮಟ್ಟಿಗೆ
ಸಮರ್ಪಕವಾಗಿ ಅದನ್ನು ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದಾಗುತ್ತೆ ಅನ್ನೋದೇ ಸದ್ಯಕ್ಕೆ ಇರುವಂತ ಪ್ರಶ್ನೆ ಮಧುಕರ್. ಒಟ್ಟಿನಲ್ಲಿ ಶಾಸಕರ ಅಭಿಪ್ರಾಯಗಳನ್ನ ಆಲಿಸೋದಕ್ಕೆ ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಶಾಸಕರ ಅಭಿಪ್ರಾಯಗಳನ್ನ ಇಲ್ಲಿ ಸಚಿವರುಗಳು ಕೇಳ್ತಾ ಇಲ್ಲ ಅನ್ನುವಂಥದ್ದು ಅಭಿಪ್ರಾಯಗಳಿತ್ತು. ಹಾಗಾಗಿ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಿರೋದನ್ನ ಗಮನಿಸಿದಾಗ ಶಾಸಕರ ಅಭಿಪ್ರಾಯಗಳಿಗೆ ಮಹತ್ವ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ ಮಧುಕರ್. ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.